ಇವತ್ತು ರಾಜಣ್ಣ ಅವರು ಹೇಳಿದ್ರು, ಏನ್ ಹೇಳಿದ್ರು ಯಡಿಯೂರಪ್ಪನವರು ಅಂತ, ಏನ್ ಹೇಳಿದ್ರು ಅಂತ ನೀನ್ ಹೇಳ. ಯಾಕೆ ಯಡಿಯೂರಪ್ಪನವ್ರಿಗೆ ಜೈಲಿಗೆ ಕಳಿಸ್ತೆ? ನೀನ್ ಕಳಿಸ್ತಾ ಇಲ್ಲೋ? ನನಗೆ ಸತ್ಯ ಮಾಡೋದು ಹೇಳ್ತಾ ಇದೆಯಲ್ಲ. ನನ್ನ ಅಜ್ಜನ ಸುದ್ದಿ ನಿಮ್ಗೆ ಬೇಡ. ನನ್ನ ಅಜ್ಜನ ಶಕ್ತಿ ಏನದ ನಿನ್ಗೇನ್ ಗೊತ್ತು, ನನಗೆ ಗೊತ್ತು. ಆ ಸುದ್ದಿ ಬೇಡ. ನೀವಿಬ್ರು ಧರ್ಮಸ್ಥಳಕ್ಕೆ ಹೋಗಿ ಆಣೆ ಪ್ರಮಾಣ ಮಾಡಿದ್ಮೇಲೆ ಏನಾಯ್ತು ನಿಮ್ ಇತಿಹಾಸ ಅಂತ ನೀವೇ ತೆಗೆದುಕೊಂಡು ಚರ್ಚೆ ಮಾಡ್ಕೊಳ್ಳಿ. ಧರ್ಮಸ್ಥಳದ ಮಂಜುನಾಥ, ಮಾತು ಬಿಡದ ಮಂಜುನಾಥ, ಕಾಸು ಬಿಡದ ತಿಮ್ಮಪ್ಪ. ಈ ನಾವು ಸುದ್ದಿ ಹೋದ್ರೆ ಹೆಚ್ಚು ಕಮ್ಮಿ ಆಯ್ತದೆ. ಹುಷಾರಾಗಿರೋ, ಹೋಗ್ಬೇಡ ನೀವು, ಹೋಗ್ಬೇಡ. ಅದೆಲ್ಲ ನೀರು ನೀನ್ ಮಾತಾಡಕ್ಕೆ ಇಲ್ಲಿ ಬಂದಿಲ್ಲ. ನಾನು ಮಾತಾಡಕ್ಕೆ ಜನ ಕೂತಿರೋದು. ಓದ್ಕೊಂಡು ನಿನ್ ಮಾತು ನೆನ್ಬೇಡ. ಇಲ್ಲಿ ನೀನು ಮಾತು ನೆನ್ಬೇಡ. ಮಾತು ನೋಡಿ, ಕಾರ್ಯಕರ್ತರಿಗೆ ಎಷ್ಟು ಆಕ್ರೋಶ ಇದೆ ನೋಡಿ. ಸುಮ್ಮನೆ ಇರಬೇಕು. ಮಾತು ಬಿಡದ ಮಂಜುನಾಥ, ಕಾಸು ಬಿಡದ ತಿಮ್ಮಪ್ಪ, ಹಂಗೆ ಮಾತು. ನಾನು ಆಣೆ ಪ್ರಮಾಣದ ಬಗ್ಗೆ ಬೇರೆ ಸಂದರ್ಭದಲ್ಲಿ ನಾನು ಮಾತಾಡ್ತೀನಿ. ಈಗ ಮದ್ದೂರು ಮಹಾಜನತೆ, ಮಂಡ್ಯ ಮಹಾಜನತೆಗೆ ನೀವು 5 ಸೀಟನ್ನ ನಮ್ಗೆ ಕೊಟ್ಟಿದ್ದೀರಿ. 6ನೇ ಸೀಟು ನಾವು ಬೆಂಬಲ ಕೊಟ್ಟಂತ ದರ್ಶನ್ ಪುಟ್ಟಣ್ಣಯ್ಯನವರು ಆಯ್ಕೆ ಮಾಡಿದ್ದೀವಿ. ಒಂದು ಇತಿಹಾಸ ಸೃಷ್ಟಿ ಮಾಡಿದ್ವಿ. 1 ಸೀಟಲ್ಲಿ ಸೋತಿದ್ವಿ. ಹಿಂದೆ ಚಲರಾಯ ಸ್ವಾಮಿ ಅವರೆಲ್ಲ ಬಹಳ ಅಂತರದಿಂದ ಸೋತಿದ್ರು. ಆದ್ರೆ 5ನೇ ವರ್ಷದಲ್ಲಿ ಜನ ಅವ್ರನ್ನ ವಾಪಸ್ಸು ಅಸೆಂಬ್ಲಿ ಕರ್ಕೊಂಡು ಬಂದು ಗೆಲ್ಸಿ ಮಂತ್ರಿಗಳನ್ನು ಮಾಡಿದ್ದಾರೆ. ಈಗ ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲೂ ವೋಟ್ ಕೊಟ್ಟಿರ್ಬೋದು. ಅಸೆಂಬ್ಲಿಗೂ ಪಾರ್ಲಿಮೆಂಟ್ಗೂ ವ್ಯತ್ಯಾಸ ಇದೆ. ನಿಮ್ಮ ಕಾರ್ಯಕರ್ತರಿಗೆ, ಮತದಾರರಿಗೆ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ, ಏನು ಮುಂದಕ್ಕೆ ಈ ಏನು ಮೋದಿ ವಿಚಾರದಲ್ಲಿ ಜನ ತೀರ್ಮಾನ ಮಾಡಿದ್ರು, ಅಸೆಂಬ್ಲಿಗಿಲ್ಲ. ಏನು ಮಾತಾಡಿದ್ದಾರೆ ಕುಮಾರಣ್ಣ, ನೀ ಮಾತಾಡ್ತಿಲ್ಲ. ಹಿಂದೆ ಏನೇನು ಮಾತಾಡಿದ್ದೆ ಮೈಸೂರಿನಲ್ಲೂ ಮಂಡ್ಯದಲ್ಲಿ, ಅದು ನೋಡುವಂತೆ ತೋರಿಸ್ತೀನಿ. ಮಂಡ್ಯ ಮೈಸೂರಿನಲ್ಲಿ ಏನೇನು ಬರ್ತದೆ ನಮ್ಮ ಸಭೆ, ಅಲ್ಲಿ ನಿನ್ನ ಮಾತು, ನಿನ್ನ ಗುಣಗಾನ, ಬಿಜೆಪಿ ಗುಣಗಾನ, ನಿಮ್ದು ಒಂದು ವಾಕ್ಸಮರ, ಅದೆಲ್ಲ ಅಲ್ಲಿ ನಾನು ತೋರಿಸ್ತೀನಿ, ಅದನ್ನ ತೋರಿಸ್ತೀನಿ. ಆದ್ರೆ ಏನಾಯ್ತು, ನನ್ನ ಅಧ್ಯಕ್ಷತೆಯಲ್ಲಿ ಸಿದ್ದರಾಮಯ್ಯನವರ ನಾಯಕತ್ವದಲ್ಲಿ 136 ಸೀಟ್ ಬಂದು ಈ ಬಡವರ ಕಲ್ಯಾಣಕ್ಕೋಸ್ಕರ ಅಧಿಕಾರ ನಡೆಸ್ತಾ ಇದ್ದೇವೆ. ನಿನ್ನ ಅಧ್ಯಕ್ಷತೆಯಲ್ಲಿ ಎಷ್ಟು ಬಂತು? 19 ಸೀಟ್ ಬಂತು. ಈಗ 2 ಸೀಟ್ ತಗೊಂಡ್ಬಿಟ್ಟು ಬಿಜೆಪಿ ಅವ್ರಿಗೆ ಬ್ಲಾಕ್ ಮೇಲ್ ಮಾಡಿ ಬಿಜೆಪಿ ಅವ್ರ ಜೊತೆ ಸೇರ್ಕೊಂಡು ಪಾಪ ಮಂತ್ರಿ ಆಗಿದ್ಯಾ, ಹಾಗೂ ಏನ್ ತೊಂದರೆ ಇಲ್ಲ. ಯಾಕೆ ನಿಮ್ಮ GT ದೇವೇಗೌಡ ನಿನ್ನ ಮಗ ಯಾಕೆ ಸ್ಟೇಟ್ಮೆಂಟ್ ಮಾಡಿದ್ರು ನಾವು ಪಾದಯಾತ್ರೆಗೆ ಹೋಗೋದಿಲ್ಲ ಅಂತ? ನಿಮ್ಮ ಹುಡುಕೆಲ್ಲ ಈಚೆ ಬಂದ್ಬಿಡ್ತದೆ ಅಂತ. ತಿರ್ಗಾ ಮೀಟಿಂಗ್ ಆದ್ಮೇಲೆ ತಿರ್ಗಾ ನೀನ್ ಯಾಕೆ ಪಾದಯಾತ್ರೆಗೆ ಹೆಜ್ಜೆ ಹಾಕಿ ಬರೀ ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಓಡೋಗ್ತಾ ಇದೆಯೇ?